ಅವರೆಲ್ಲರೂ ಹೊಟ್ಟೆಪಾಡಿಗೆ ದೂರದ ಊರಿಂದ ಬಂದಿದ್ರು. ಬೆಳಗ್ಗೆ 7 ಗಂಟೆ ಆಗ್ತಾ ಇದ್ದಂತೆ ಕೆಲಸಕ್ಕೆ ಹೋಗಿದ್ರು. ಇದೇ ಹೊತ್ತಲ್ಲೇ 100 ಅಡಿ ಎತ್ತರದಿಂದ ಕುಸಿದ ಯಮ ಬಂಡೆಯೊಂದು 7 ಮಂದಿಯ ಜೀವ ತೆಗೆದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾದಪಟ್ಟಣದಲ್ಲಿರುವಂತಹ ಕಾವೇರಿ ಕ್ರಷರ್ನಲ್ಲಿ ಬೆಳಗಿನ ಜಾವ ದುರ್ಘಟನೆ ಸಂಭವಿಸಿದೆ. ಸರ್ ನಾವು ಏನ್ ಮಾಡೋದು, ಹೊಟ್ಟಿಪಾಡಿ ಬಂದೀವಿ ಸರ್. ನಾವು ಇಲ್ಲೇ ಸ್ಲೈಡ್ ಆಗಿ ಕೆಳಗಡೆ ಬಿದ್ದಿದೆ. ಅವ್ರ ಕಾರ್ಮಿಕರು ಕೂಡ ನೋಡ್ಕೊಂಡು ಪದೇ ಪದೇ ಈ ಥರ ಆಗ್ತಾ ಇದೆ. ನೀವು ಈ ಸಾರಿ ಕಾನೂನನ್ನ ಬಿಗಿಗೊಳಿಸಿ ಇವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಅವನ್ನ ಕೂಡಲೇ ಬಂಧಿಸಬೇಕು. ಅವ್ರಿಗೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಯಾವ ನಿರ್ದಾಕ್ಷಿಣ್ಯ ಇಲ್ಲದೆ ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ಬೇರೆಯವ್ರಿಗೆಲ್ಲ ಯಾವ ರೀತಿ ನಾವು ಕಾನೂನು ಮಾಡ್ತೀವಿ ಅದೇ ರೀತಿ ನಾವೆಲ್ಲರಿಗೂ ಮಾಡ್ತೀವಿ. ಅದು ಬೆಂಗಳೂರಿನ ಕೂಗಳತೆ ದೂರದಲ್ಲಿರುವ ಬೆಟ್ಟಗುಡ್ಡಗಳು. ತಾವರೆಕೆರೆ, ಚೋಳನಾಯಕನಹಳ್ಳಿ, ಚಂದ್ರಪ್ಪ ಸರ್ಕಲ್ ಸುತ್ತಮುತ್ತಲಿನ ಹಳ್ಳಿಗಳ ಬೆಟ್ಟಗಳೆಲ್ಲವೂ ಇದೀಗ ಕ್ವಾರಿಗಳಾಗಿವೆ. ಬೆಂಗಳೂರಿಗೆ ಬೇಕಾದ ಬೋಲ್ಡರ್ ಜೆಲ್ಲಿಗಾಗಿ ಕ್ವಾರಿಗಳು ತಲೆ ಎತ್ತಿದವು. ಅದೇ ಕ್ವಾರಿಗಳು ಇದೀಗ ಮಾರಣ ಹೋಮಕ್ಕೂ ಸಾಕ್ಷಿಯಾಗಿವೆ. ಬೆಳಿಗ್ಗೆ ಸುಮಾರು 7:30 ಸಮಯ ಮಾದಪಟ್ಟಣ ವ್ಯಾಪ್ತಿಯ ಕ್ವಾರಿಯಲ್ಲಿ ನೀರಿನ ಬದಲು ರಕ್ತದ ಕುಳಿಯೇ ಹರಿದಿತ್ತು. ಸರ್ವೆ ನಂಬರ್ 2ರಲ್ಲಿ ಬರುವ ಒಂದೇ ಜಾಗದ 2 ಕ್ವಾರಿಗಳಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಬೆಟ್ಟದ ಬುಡದಲ್ಲಿ ಕಾವೇರಿ, ಬೆಟ್ಟದ ಮೇಲೆ ಬಸವೇಶ್ವರ ಕ್ವಾರಿಗಳಿವೆ. ಎರಡಕ್ಕೂ ಬೇರೆ ಬೇರೆ ಮಾಲೀಕರು. ಮೇಲಿನ ಬಸವೇಶ್ವರ ಕ್ರಷರ್ನಲ್ಲೂ ಕೆಲಸ ನಡೆಯುತ್ತಿತ್ತು, ಕೆಳಗಿನ ಕಾವೇರಿ ಕ್ರಷರ್ನಲ್ಲೂ ಕೆಲಸ ನಡೆಯುತ್ತಿತ್ತು. ಆದರೆ ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದ ಕಾರಣಕ್ಕೆ ಬಸವೇಶ್ವರ ಕ್ರಷರ್ನಿಂದ ಬಂಡೆ ಕುಸಿದು ಬಿದ್ದ ಕಾರಣಕ್ಕೆ ಕಾವೇರಿ ಕ್ರಷರ್ನಲ್ಲಿದ್ದ ಕಾರ್ಮಿಕರು ಸತ್ತಿದ್ದಾರೆ. 16 ಜನ ಕಾರ್ಮಿಕರು ಕೆಲಸ ಮಾಡ್ತಿರ್ತಕ್ಕಂಥ ಸ್ಥಳದಲ್ಲಿಯೇ ಏಕಾಏಕಿ ಬಂಡೆ ಬಿದ್ದಂತ ಪರಿಣಾಮವಾಗಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಹೀಗೆ ಬಂಡೆ ಬಿದ್ದ ಪರಿಣಾಮ 7 ಕಾರ್ಮಿಕರು ಸಾವಿಗೀಡಾಗಿದ್ದು 5 ಗಾಯಗಳಾಗಿವೆ. 4 ಎಸ್ಕೇಪ್ ಆಗಿದ್ದಾರೆ. ಮೃತರ ಪೈಕಿ ಒಬ್ಬರು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ನಡಿಯಾಳ್ ಗ್ರಾಮದ ರಾಮನಾಯ್ಕ. ಉಳಿದವರೆಲ್ಲರೂ ಹೊರ ರಾಜ್ಯಗಳ ಕಾರ್ಮಿಕರು. ಹೊಟ್ಟೆಪಾಡಿಗಾಗಿ ಅಸ್ಸಾಂ, ಮಧ್ಯಪ್ರದೇಶ, ಛತ್ತೀಸ್ಗಢದಿಂದ ಬಂದಿದ್ದವರು. ಛತ್ತೀಸ್ಗಢದ ಧರ್ಮೇಶ್ ಸಿಂಗ್, ಮಧ್ಯಪ್ರದೇಶದ ಸತ್ಯನಾರಾಯಣ್ ಗೌಂಡ್, ರಾಮ್ ಅವತಾರ್ ಸಿಂಗ್, ಭುವನೇಶ್ವರ್ ಸಿಂಗ್ ಗೌಂಡ್, ರಾಜೇಶ್ ಪ್ರತಾಪ್ ಚೌಧರಿ ಹಾಗೂ ಶಿವರಾಜ್ ಸಿಂಗ್ ಚೌಹಾಣ್ ಮೃತ ಕಾರ್ಮಿಕರು. ಸರ್ ನಾವು ಏನ್ ಮಾಡೋದು, ಹೊಟ್ಟಿಪಾಡಿ ಬಂದೀವಿ ಸರ್. ನಾವು ಇಲ್ಲೇ ನಮ್ಮ ಯಜಮಾನ ದುಡಿತೀವಿ, ನಾವು ತಿಂತಿದೀವಿ ಸರ್. ಏನ್ ಮಾಡೋದು, ಹೊಲ ಇಲ್ಲ ಸರ್, ಮನೆ ಇಲ್ಲ, ಮಕ್ಕಳದು ಮದುವೆ ಮಾಡಿಲ್ಲ ಸರ್. ಆ ಬಂಡೆಗಳು ಎಲ್ಲ ಸ್ಲೈಡ್ ಆಗಿ ಕೆಳಗಡೆ ಏನು ಕ್ರಷರಲ್ಲಿ ಕೆಲಸ ಮಾಡ್ತಾ ಇದ್ರು 16 ಜನ ಅವ್ರಗಳ ಮೇಲೆ ಬಿದ್ದಿದೆ. ಈ ಬೌಲ್ಡರ್ಗಳು ಏನು ಬಂಡೆಗಳು ಬಿದ್ದಿರೋ ಒಂದು ಕಾರಣಕ್ಕಾಗಿ 7 ಜನ ಮೃತಪಟ್ಟಿದ್ದಾರೆ. ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕ್ವಾರಿ ಮಾಲೀಕರ ವಿರುದ್ಧ ಎಫ್ಐಆರ್, ಸಾಕ್ಷ್ಯಾಧಾರ ಹುಡುಕುತ್ತಿರುವ ಪೊಲೀಸರು. ಬಸವೇಶ್ವರ ಸ್ಟೋನ್ ಕ್ರಷರ್ ಮಾಲೀಕ ಆನಂದ ಸ್ವಾಮಿ ಹಾಗೂ ಕಾವೇರಿ ಕ್ರಷರ್ ಮಾಲೀಕ ಉದಯ್ ಶಂಕರ್ ವಿರುದ್ಧ ಕಾರ್ಮಿಕರು ಕೊಟ್ಟ ದೂರಿನ ಮೇಲೆ ಎಫ್ಐಆರ್ ಆಗಿದೆ. ಇಬ್ಬರು ನಾಪತ್ತೆಯಾಗಿದ್ದು ಹುಡುಕುವ ಪ್ರಯತ್ನ ಮಾಡಲಾಗ್ತಿದೆ. ಮಾಲೀಕರೇನು ತಲೆ ಮರೆಸ್ಕೊಂಡ್ರು, ಎಲ್ಲ ಎಸ್ಕೇಪ್ ಆಗಿರುವಂಥದ್ದು ಏನಾದ್ರು ಈ ಥರ ಘಟನೆಗಳಾದಾಗ ಥರದ್ದು ಸ್ಟಾರ್ಟಿಂಗಲ್ಲಿ ಅದೆಲ್ಲ ವದಂತಿಗಳು ಹೋಗ್ತವೆ. ಎಲ್ಲಿ ಹೋಗ್ತಾರೆ, ಸಿಗ್ತಾರೆ. ನಮ್ಮ ಕಾನ್ಫಿಡೆಂಟ್ ಇದೆ, ಪೊಲೀಸ್ ಇಲಾಖೆಗೆ ಅವ್ರು ಸಿಗ್ತಾರೆ. ಅರೆಸ್ಟ್ ತನಿಖೆ ಮುಗಿದಾಗ ನಿಮಗೆ ಎಲ್ಲ ಮುಂದೆ ಬರ್ತದೆ. ಇನ್ನು ಕ್ವಾರಿಗಳಿಗೆ ಅನುಮತಿ ಕೊಟ್ಟ ಅಧಿಕಾರಿಗಳು ಮಾನಿಟರ್ ಮಾಡ್ತಿಲ್ವಾ, ಕಾರ್ಮಿಕರ ರಕ್ಷಣೆ ಸುರಕ್ಷತೆ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ವಾ ಎಂಬಿತ್ಯಾದಿ ಪ್ರಶ್ನೆಗಳು ಸಹಜವಾಗೇ ಎದ್ದಿವೆ. ಮೇಲ್ನೋಟಕ್ಕೆ ಸುರಕ್ಷತೆ ಕಾಣ್ತಿಲ್ಲ ಅಂತಿದ್ದಾರೆ ಅಧಿಕಾರಿಗಳು. ಕ್ವಾರಿಯ ಅಸುರಕ್ಷತೆ ಬಗ್ಗೆ ಮೊನ್ನೆಯಷ್ಟೇ ಅಧಿಕಾರಿಗಳು ಭೇಟಿ ನೀಡಿ ಎಚ್ಚರಿಕೆ ನೀಡಿದ್ದರು. ಇಂದಿನ ಘಟನೆಯಿಂದ ಎಚ್ಚೆತ್ತುಕೊಂಡು ಮಾದಪಟ್ಟಣದ ಸುತ್ತಮುತ್ತಲಿನ ಕ್ವಾರಿಗಳ ಲೈಸೆನ್ಸ್ ರದ್ದು ಮಾಡಲಾಗಿದೆ. ಅದು ಲೀಗಲ್ ಆಗಿರಲಿ, ಏನೇ ಇರಲಿ, ಕೆಲವು ಮೆಜರ್ಮೆಂಟ್ಸ್ ಅನ್ನ ತಗೊಳ್ಳೋವರೆಗೂ ಈ ಮೈನಿಂಗ್ ಇದನ್ನ ನಾವು ಸ್ಥಗಿತ ಮಾಡತಕ್ಕಂಥದಕ್ಕೆ ಮಾನ್ಯ ಸರ್ಕಾರಕ್ಕೆ ನಾವು ವರದಿನ ಕೊಡ್ತೇವೆ. ಅಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಇದು ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ಏನಿದೆ ಅದ್ರ ಆಗೋವರೆಗೂ ಸಹ ಅದು ಲೀಗಲ್ ಆಗಿದ್ರೂ ಸಹ ಕೆಲಸ ಕಾರ್ಯಗಳನ್ನು ನಾವು ಸ್ಥಗಿತ ಮಾಡುವಂಥದ್ದಕ್ಕೆ, ಕ್ರಮ ತಗೊಳ್ಳುವಂಥದ್ದಕ್ಕೆ ಖಂಡಿತ ನಾವು ಸರ್ಕಾರಕ್ಕೆ ಶಿಫಾರಸನ್ನ ಮಾಡ್ತೇವೆ. ಎಲ್ಲಾನು ಸುತ್ತಮುತ್ತ ಎಲ್ಲ ಸಾಹೇಬ್ರ ಮಾನ್ಯ ನಿರ್ದೇಶಕರು ಕೂಡ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈಗ ಸುತ್ತಮುತ್ತ ಏನು 54 ಕ್ವಾರಿಗಳಿದಾವೆ. ಲೈಸೆನ್ಸ್ ಎಲ್ಲದನ್ನು ರದ್ದು ಮಾಡ್ತೀವಿ. ಕ್ವಾರಿಗೆ ಲೀಗಲ್ ಆಗಿ ಅವ್ರಿಗೆಲ್ಲರಿಗೂ ಲೈಸೆನ್ಸ್ ಇದೆ.
ಜೊತೆಗೆ ಬ್ಲಾಸ್ಟಿಂಗ್ ಪರ್ಮಿಷನ್ಸ್ ಕೂಡ ತೊಗೊಂಡಿದ್ದಾರೆ. ಬಟ್ ಇಲ್ಲ ಒಂದು ಕಡೆ ಅವರು ಏನು ಎಂಪ್ಲಾಯೀಸ್ಗೆ ಸೇಫ್ಟಿ ಮೆಜರ್ಸ್ ತೊಗೋಬೇಕಿತ್ತು, ಎಂಪ್ಲಾಯೀಸ್ಗೆ ಆ ಸೇಫ್ಟಿ ಮೆಜರ್ಸ್ ಇಲ್ಲದ ಕಾರಣದಿಂದ ಇವತ್ತು ಈ ದುರ್ಘಟನೆ ನಡೆದಿದೆ. ಕ್ವಾರಿ ಸಾವಿನ ವಿಚಾರವಾಗಿ ರಾಜಕೀಯ ಜಟಾಪಟಿ ಕೂಡ ನಡೆಯುತ್ತಿದೆ. ಮಾದಪಟ್ಟಣ ಸೇರುವ ಯಶವಂತಪುರ ಕ್ಷೇತ್ರದ ಹಾಲಿ ಮಾಜಿ ಶಾಸಕರ ಜಟಾಪಟಿ ಜೋರಾಗಿದೆ. ಹಾಲಿ ಶಾಸಕ ಎಸ್.ಟಿ. ಸೋಮಶೇಖರ್ ಹಾಗೂ ಮಾಜಿ ಶಾಸಕಿ ಶೋಭಾ ಕರಂದ್ಲಾಜೆ ನಡುವೆ ಮಾತಿನ ಚಕಮಕಿಗಳು ನಡೆದಿವೆ. ಕ್ವಾರಿ ಮತ್ತು ಆಸ್ಪತ್ರೆಗೆ ಭೇಟಿ ನೀಡಿದ್ದ ಎಸ್.ಟಿ. ಸೋಮಶೇಖರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದರು. ಆಸ್ಪತ್ರೆಗೆ ಭೇಟಿ ಕೊಟ್ಟ ಶೋಭಾ ಕರಂದ್ಲಾಜೆ ಗಾಯಾಳುಗಳನ್ನ ಭೇಟಿಯಾದರು. ಕ್ವಾರಿ ಸುರಕ್ಷತೆ ಬಗ್ಗೆ ಕೇಂದ್ರ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಭೇಟಿಗೂ ಸೂಚನೆ ಕೊಟ್ಟರು. ಹಾಗೆ ತಾವು ಮಾದಪಟ್ಟಣ ಭಾಗದ ಶಾಸಕಿಯಾಗಿದ್ದಾಗ ಕ್ವಾರಿಗಳ ಸುರಕ್ಷತೆ ಬಗ್ಗೆ ಪತ್ರ ಬರೆದಿದ್ದನ್ನ ನೆನಪಿಸಿ ಸರ್ಕಾರಕ್ಕೆ ಟಾಂಗ್ ಕೊಟ್ಟರು. ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಕ್ವಾರಿ ಹಾಗೂ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಕ್ಯಾಬಿನೆಟ್ ಸಭೆ ಮುಗಿಸಿದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಕೂಡ ರಾಜರಾಜೇಶ್ವರಿ ಆಸ್ಪತ್ರೆಗೆ ಬಂದು ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ್ರು. ಎಲ್ಲ ರಿಪೋರ್ಟ್ ಎಲ್ಲ ತರಿಸ್ಕೊಳ್ತೀವಿ, ಏನೇನು ವೈಲೇಷನ್ಸ್ ಇದೆ ತಗೊಂಡು ನಾವು ಮಾಡ್ತೀವಿ, ಏನು ಆ್ಯಕ್ಷನ್ ತಗೋಬೇಕೋ ತಗೋತೀವಿ. ಯಾವ ನಿರ್ದಾಕ್ಷಿಣ್ಯ ಇಲ್ಲದೆ ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಬೇರೆಯವ್ರಿಗೆಲ್ಲ ಯಾವ ರೀತಿ ನಾವು ಕಾನೂನು ಮಾಡ್ತೀವಿ ಅದೇ ರೀತಿ ನಾವೆಲ್ಲರಿಗೂ ಮಾಡ್ತೀವಿ. ರಾಜಕೀಯ ಏನೇ ಇದ್ದರೂ ಬಡಪಾಯಿ ಕಾರ್ಮಿಕರ ರಕ್ಷಣೆ, ಆಗಿರೋ ಸಾವಿನ ಹೊಣೆ ಹೊರೋದು ಯಾರು? ಬಡಪಾಯಿ ಕಾರ್ಮಿಕರ ಜೀವಕ್ಕೆ ಗ್ಯಾರಂಟಿಯೇ ಇಲ್ವ ಎಂಬ ಪ್ರಶ್ನೆ ಕಾಡುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.